ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಕಸ್ತೂರಿ ರಶ್ಮಿ ಚಾನೆಲ್ಗೆ ಸ್ವಾಗತ. ನಾನಿವತ್ತು ತುಳುನಾಡಿನ ಸ್ಪೆಷಲ್ ರೆಸಿಪಿ ಮೆಂತೆ ಮಣ್ಣಿ ಮಾಡ್ತಾಯಿದ್ದೇನೆ. ಇದು ನಮ್ಮ ಕರಾವಳಿ ಕಡೆ ಕಾವೇರಿ ಸಂಕ್ರಮಣದ ದಿನ ಇದನ್ನು ಈ ಅಕ್ಕಿ ಮಣ್ಣಿ ಇಲ್ಲ ಮೆಂತೆ ಮಣ್ಣಿಯನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಮಾಡ್ತಾರೆ. ಬನ್ನಿ ಫ್ರೆಂಡ್ಸ್, ಹಾಗಾದರೆ ಈ ರೆಸಿಪಿಯನ್ನು ಶುರು ಮಾಡುವ. ನಾನಿಲ್ಲಿ ಒಂದು ಪಾತ್ರೆಗೆ 1 ಲೋಟದಷ್ಟು ಸೋನಾ ಮಸೂರಿ ಅಕ್ಕಿಯನ್ನು ತಗೊಂಡಿದ್ದೇನೆ. ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಸಹ ತಗೊಳ್ಬೋದು, ಆದರೆ ರೇಷನ್ ಅಕ್ಕಿಯನ್ನು ತಗೊಳ್ಬೇಡಿ, ಅದರಲ್ಲಿ ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ. ಈಗ ನಾನು 2 ಸ್ಪೂನ್ನಷ್ಟು ಮೆಂತೆ ಕಾಳನ್ನು ಇದಕ್ಕೆ ಹಾಕ್ತಾಯಿದ್ದೇನೆ. ಮೆಂತೆಯನ್ನು ಸಪರೇಟ್ ಬೇಕಾದರೂ ನೆನೆಸ್ಕೊಳ್ಬೋದು. ನಾನೀಗ ಚೆನ್ನಾಗಿ ನೀರಿನಲ್ಲಿ ತೊಳೆದು ಇದನ್ನು ನೆನೆಯಲಿಕ್ಕೆ ಇಡ್ತಾ ಇದ್ದೇನೆ. ಈಗ ನಾವು ಒಂದು ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಇಡುವ. ಈಗ ಚೆನ್ನಾಗಿ ನೆಂದಿದೆ ಫ್ರೆಂಡ್ಸ್, ನೋಡಿ. ಈಗ 2 ಸಲ ಇದನ್ನು ಚೆನ್ನಾಗಿ ತೊಳೆದು ನಾವಿದನ್ನು ಇಡುವ. ಈಗ 2 ಸಲ ತೊಳೆದೆ ಫ್ರೆಂಡ್ಸ್. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕುವ. ನೋಡಿ, ಚೆನ್ನಾಗಿ ನೆಂದಿದೆ, ಮೆಂತೆ ಸಹ ಚೆನ್ನಾಗಿ ನೆಂದಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ. ನಾವು ಗ್ರೈಂಡರಲ್ಲಿ ಸಹ ಹಾಕಿ ಕಡಿಬೋದು, ಮಾತ್ರ ತುಂಬ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ನಾನಿಲ್ಲಿ ಇದಕ್ಕೆ ತೆಂಗಿನ ಹಾಲು, ಒಂದು ಅರ್ಧದಷ್ಟು ತೆಂಗಿನಕಾಯಿಯನ್ನು ಚೆನ್ನಾಗಿ ತುರಿದು ಅದರ ಹಾಲನ್ನು ತೆಗೆದು ಇಟ್ಕೊಂಡಿದ್ದೇನೆ ಗ್ರೈಂಡ್ ಮಾಡಿ. ನಾನೀಗ ಇದನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಅಕ್ಕಿಗೆ. ನಾವು ಹೀಗೆ ಮಾಡಿದರೆ ತುಂಬ ಚೆನ್ನಾಗಿ ಟೇಸ್ಟಿ ಬೇರೆಯೇ ಆಗುತ್ತೆ. ಇದನ್ನು ನಾವು ಈಗ ನೈಸಾಗಿ ಗ್ರೈಂಡ್ ಮಾಡಬೇಕು. ಈಗ ನಾನು 1 ಕಪ್ನಷ್ಟು ಬೆಲ್ಲವನ್ನು ತಗೊಂಡಿದ್ದೇನೆ. ನಿಮಗೆ ಸಿಹಿ ಜಾಸ್ತಿ ಬೇಕಾದರೆ ಜಾಸ್ತಿ ಬೆಲ್ಲವನ್ನು ಯೂಸ್ ಮಾಡ್ಬೋದು. ಈಗ ನೈಸಾಗಿ ನಾವು ಇದನ್ನು ಗ್ರೈಂಡ್ ಮಾಡುವ. ನೋಡಿ, ಇಷ್ಟು ತುಂಬಾ ನೈಸಾಗಿ ಪೇಸ್ಟ್ ಮಾಡಬೇಕು, ನಾವು ಗ್ರೈಂಡ್ ಮಾಡಬೇಕು. ಈಗ ನಾನು ಇದನ್ನು ಒಂದು ಕಡಾಯಿಗೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ಅಗಲವಾದ ಕಡಾಯಿಗೆ ತಗೊಂಡ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಉಳಿದಂಥ ತೆಂಗಿನಕಾಯಿ ಹಾಲನ್ನು ನಾನು ಮಿಕ್ಸಿ ಜಾರನ್ನು ಚೆನ್ನಾಗಿ ತೊಳೆದು ಅದೇ ನೀರನ್ನು ಇದಕ್ಕೆ ಈಗ ಹಾಕ್ತಾ ಇದ್ದೇನೆ, ಹಾಲನ್ನು ಹಾಕ್ತಾ ಇದ್ದೇನೆ. ನಾವು ಇದನ್ನು ದೋಸೆ ಹಿಟ್ಟಿನಷ್ಟು ತೆಳುವಾಗಿ ಮಾಡಿಕೊಳ್ಬೇಕು ಹಿಟ್ಟನ್ನು, ಇಲ್ಲದಿದ್ದರೆ ಅದು ಚೆನ್ನಾಗಿ ಬೇಯುವುದಿಲ್ಲ. ಅದಕ್ಕೆ ಬೇಕಾಗಿ ನಾವು ಸ್ವಲ್ಪ ನೀರು ಮಾಡಿಕೊಳ್ಬೇಕು, ಆವಾಗ ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಬೇಯುತ್ತೆ ಹಿಟ್ಟು. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೇನೆ. ಉಪ್ಪು ಹಾಕಿದರೆ ಸ್ವಲ್ಪನೇ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಟೇಸ್ಟ್ ಡಿಫರೆಂಟ್ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ. ಈಗ ಮಿಕ್ಸ್ ಮಾಡಿ ನಾನೀಗ ಸ್ಟವಲ್ಲಿ ಇಡ್ತಾ ಇದ್ದೇನೆ ಫ್ರೆಂಡ್ಸ್. ನಮಗೆ ಇದಕ್ಕೆ ಒಂದು ಅರ್ಧ ಗಂಟೆಯಷ್ಟು ಟೈಮ್ ಬೇಕಾಗ್ತದೆ ನಾವು ಮಣ್ಣಿಯನ್ನು ಮಾಡಲಿಕ್ಕೆ. ಸ್ಟವ್ ಹತ್ರ ಒಂದು ಸ್ವಲ್ಪ ಹೊತ್ತು ಕೂತ್ಕೊಳ್ಬೇಕಾಗ್ತದೆ. ನೋಡಿ, ಈಗ ಗಟ್ಟಿ ಆಗ್ತಾ ಬರ್ತಾ ಉಂಟು. ಈಗ ಸ್ವಲ್ಪ ಗಟ್ಟಿ ಆಯಿತು ಫ್ರೆಂಡ್ಸ್, ಇನ್ನೂ ಸಹ ಬೇಯಲಿಕ್ಕಿದೆ. ನಾವು ಗ್ಯಾಸನ್ನು ಲೋ ಸಿಮ್ಮಲ್ಲಿ ಇಡಬೇಕು, ಇಲ್ಲದ್ರೆ ಚೆನ್ನಾಗಿ ಬೇಯುವುದಿಲ್ಲ. ನಾವೀಗ ಈ ಟೈಮಲ್ಲಿ ತುಪ್ಪವನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ಒಂದು 2 ಸ್ಪೂನ್ನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೇನೆ. ತುಪ್ಪ ಹಾಕಿದರೆ ಒಂದು ಟೇಸ್ಟ್ ತುಂಬಾ ಚೆನ್ನಾಗಿ ಆಗುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡುವ, ಚೆನ್ನಾಗಿ ಬೇಯಲಿ. ಈಗ ನಮ್ಮ ಮಣ್ಣಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ, ಈಗ ಇಲ್ಲಿ ನಾನು ಒಂದು ಬಾಳೆ ಎಲೆಯಲ್ಲಿ ತುಪ್ಪವನ್ನು ಹಾಕಿ ಸ್ಪ್ರೆಡ್ ಮಾಡ್ತಾ ಇದ್ದೇನೆ. ಈಗ ಮಣ್ಣಿಯನ್ನು ಹಾಕುವ. ದೇಹದ ಉಷ್ಣಾಂಶ ಜಾಸ್ತಿ ಇರುವಾಗ ನಾವು ಈ ರೀತಿಯಾಗಿ ಮಣ್ಣಿಯನ್ನು ಮಾಡಿ ತಿನ್ಬೋದು. ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮೆಂತೆ ಮಣ್ಣಿ. ಮಕ್ಕಳಿಗೆ ಸಹ ಇದನ್ನು ನಾವು ಕೊಡ್ಬೋದು, ಹೆಲ್ತಿಗೆ ತುಂಬಾ ಒಳ್ಳೆಯದು. ನಾನೀಗ ಇಲ್ಲಿ ಲೆವೆಲ್ ಸರಿ ನೈಸಾಗಿ ಮಾಡಲಿಕ್ಕೆ ಬೇಕಾಗಿ ಸ್ಪ್ರೆಡ್ ಮಾಡಲಿಕ್ಕೆ ತುಪ್ಪವನ್ನು ಹಾಕಿ ಸ್ಪ್ರೆಡ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಈಗ ರೆಡಿ ಆಯಿತು. ನಾವು 2 ರಿಂದ 3 ಗಂಟೆ ಅಷ್ಟು ಹೊತ್ತು ಇದು ಆರಲಿಕ್ಕೆ ಬಿಡಬೇಕು. ಈಗ ಟೈಮ್ ಆಯಿತು ಫ್ರೆಂಡ್ಸ್. ನಾನೀಗ ಇದನ್ನು ಕಟ್ ಮಾಡ್ತಾ ಇದ್ದೇನೆ. ನಾವು ರಾತ್ರಿ ಮಾಡಿಟ್ಟು ಬೆಳಿಗ್ಗೆ ಸಹ ತಿನ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಬ್ರೇಕ್ಫಾಸ್ಟ್ಗೆ ಸಹ ಇದನ್ನು ತಿನ್ಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಟ್ ಆಗ್ತಾ ಉಂಟು. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಿಗೆ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಹಲವು ರೀತಿಯಲ್ಲಿ ಬಂದಿದೆ. ನೋಡಿ, ಹೀಗೆ ಬರಬೇಕು ನಮಗೆ ಮಣ್ಣಿ ಯಾವಾಗಲೂ. ನೋಡಿ, ಜೆಲ್ಲಿ ಟೈಪಲ್ಲಿದೆ.
ತುಂಬಾ ಚೆನ್ನಾಗಾಗುತ್ತೆ, ಹೆಲ್ತಿಗೆ ಸಹ ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದನ್ನು ನಾವು ಆವಾಗವಾಗ ತಿಂದರೆ ಮೆಂತೆ ಮಣ್ಣಿ ತಿಂದರೆ ತುಂಬಾ ಒಳ್ಳೆಯದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ಸೋನಾ ಮಸೂರಿ ಅಕ್ಕಿಯಲ್ಲಿ ಮಾಡಿದರೆ ಅದು ಡಬಲ್ ಆಗುತ್ತೆ ಅಕ್ಕಿ, ಮತ್ತು ಹಿಟ್ಟು ಸಹ ತುಂಬಾ ಜಾಸ್ತಿ ಆಗುತ್ತೆ. ನೋಡಿ ತುಂಬಾ ಸಾಫ್ಟಾಗಿ ಸಹ ಬಂದಿದೆ ಫ್ರೆಂಡ್ಸ್. ನಾನೀಗೆಲ್ಲವನ್ನು ಸಹ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ತಿನ್ನಲಿಕ್ಕೆ ಸಹ ತುಂಬಾ ಟೇಸ್ಟ್ ಆಗುತ್ತೆ. ನಮಗೆ ಸ್ವಲ್ಪ ಕಹಿ ಬಂದರೆ ಬೆಲ್ಲವನ್ನು ಜಾಸ್ತಿ ನಾವು ಹಾಕ್ಕೊಳ್ಬೋದು. ಮೆಂತೆ ಮಣ್ಣಿ ನಮ್ಮ ತುಳುನಾಡಿನ ಸ್ಪೆಷಲ್ ರೆಸಿಪಿ. ನೀವು ಸಹ ಒಮ್ಮೆ ಮನೆಯಲ್ಲಿ ಮಾಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗುತ್ತೆ ತಿನ್ನಲಿಕ್ಕೆ. ಫ್ರೆಂಡ್ಸ್, ಇವತ್ತು ನಾನು ಮಾಡಿದಂಥ ಈ ರೆಸಿಪಿ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನನ್ನ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.